ಸಂಕ್ರಾಂತಿ ಹಬ್ಬಕ್ಕೆ ಬುತ್ತಿ ಕೊಡಲ ಮನೆಗೆ ಬಂದ ಅತ್ತೆಯನ್ನೇ ಕೊಲೆ ಮಾಡಿದ ಅಳಿಯ. ಬೆಳಗಾವಿ ನಗರದ ರೈತಗಲ್ಲಿಯಲ್ಲಿ ಸಂಕ್ರಾಂತಿ ಹಬ್ಬದ ಬುತ್ತಿ ಕೊಡಲು ಬಂದಿದ್ದ ಅತ್ತೆಯನ್ನೇ ಅಳಿಯ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವ ಘಟನೆ ನಡೆದಿದೆ. ಇಲ್ಲೇ ಜಗಳ ಆತು. ನಾನು ನೋಡಕ್ ಹೋಗಿದ್ದೀನಿ. ಅಲ್ಲಿ ಅವ್ರ ಹುಡುಗ ಐತಲ್ಲ, ಅವ್ರ ಹುಡುಗ ಮತ್ತ ಅವ್ರ ಎಂತಿ ಮತ್ತ ಗಂಡದ ಜಗಳ ಆತ್ರಿ. ನಾನ್ ನೋಡಕ್ ಹೋಗಿದ್ರಿ. ಅವ್ರ ಮಮ್ಮಿ ಹುಡುಗಿದ್ ಮಮ್ಮಿ ಬಂದ್ ಕ್ಯಾಸ ಅವ್ರ ಹುಡುಗ್ಯಾಗನ ಹೊಡಿದಿ ಅವನ. ನಾ ಹುಡುಗ್ಯಾಗ ಹೋಗಂದಿನಿ, ಅವ್ ಹೋಗಿದಾರ್ರಿ. ಮತ್ತ ಅವ್ ಹುಡುಗ ಅವ್ರ ಅಪ್ಪ ಅಮ್ಮಗೆ ಕರ್ಕೊಂಡ್ ಬಂದಾರ್ರಿ. ಮತ್ತ ಜಗಳ ಆತರಿ ಅವಂದ. ಮತ್ತ ಜಗಳ ಆತ್ರಿ. ಮತ್ತ ಅವ್ ಹುಡುಗ ಏನ್ ಮಾಡಿ ನಮ್ಗೆ ಏನ್ ಗೊತ್ತಿಲ್ರಿ. ಅವ ಕೆಳಗ್ ಬಿತ್ತರಿ. ಅವ್ರ ಅಮ್ಮ, ಹುಡುಗಿದ ಅಮ್ಮ ಕೆಳಗ್ ಬಿತ್ತರಿ. ಮತ್ತ ನಾನ್ ನೋಡಿದ್ರಿ, ಅದ ಬ್ಲೀಡಿಂಗ್ ಆತ್ರಿ ಅವಂದ. ಅವ ಆತ್ರಿ. ನಾ ಆಂಬ್ಯುಲೆನ್ಸ್ಗೆ ಕರ್ಕೊಂಡ್ ಅವಂಗೆ ಕಳಿಸಿದ್ರಿ. ಅವಂಗೆ 2 ತಿಂಗಳಾತ್ರಿ. ಲವ್ ಮ್ಯಾರೇಜ್ ಐತ್ರಿ ಅವ್ರದ್ದು. ಅವ್ ಗಂಡ ಹೆಂಡತಿ ಚಲೋ ಐತ್ರಿ. ಅವ್ ಗಂಡ ಹೇಳ್ತಾರ, ನೀನ್ ಅವ ಯಾಕ್ ಬರ್ತಾರ ಇಲ್ಲಿ, ಅವಂಗೆ ಬರ್ಬೇಡ ಅನ್ನ ಅವ್ ಕೆಸ ಜಗಳ ರೀ ಅವ್ರದ್ದು. ಹೌದು, ವಿರೋದ್ರಿ. ಚಲೋ ಆತ್ರಿ. ಚಲೋ ಇರ್ತೈತ್ರಿ. ಚಲೋ ಇರ್ತೈತ್ರಿ. ಕಿರ್ಕಿರ 4 ದಿನ ಆತ್ರಿ. ಜಗಳಾನು ಆಗತೈತ್ರಿ. ಇಲ್ರಿ ಇಲ್ರಿ ಲವ್ ಮ್ಯಾರೇಜ್ ಐತ್ರಿ. ಮಲಪ್ರಭಾ ನಗರದ ನಿವಾಸಿ, ಸದ್ಯ ರೈತಗಲ್ಲಿಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿರುವ ಶಂಭು ದತ್ತ ಬಿರ್ಜೆ ಕೊಲೆ ಮಾಡಿರುವ ಆರೋಪಿಯಾಗಿದ್ದು, ಕಲ್ಯಾಣ ನಗರ ನಿವಾಸಿ ರೇಣುಕಾ ಶ್ರೀಧರ್ ಪಡುಮುಖೆ 44 ವರ್ಷದ ಕೊಲೆಯಾದ ಮಹಿಳೆಯಾಗಿದ್ದಾರೆ. ಕೊಲೆಯಾದ ರೇಣುಕಾ ಅವರ ಪುತ್ರಿ ಛಾಯಾ ಮತ್ತು ಶಂಭು ಮದುವೆ 3 ವರ್ಷಗಳ ಹಿಂದೆ ನಡೆದಿದ್ದು, ದಂಪತಿಗಳ ಮಧ್ಯೆ ಆಗಾಗ ಜಗಳ ನಡೆಯುತ್ತಿದ್ದವು. ಛಾಯಾ ಅವರು ಕಳೆದ ಕೆಲ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಮಗಳನ್ನು ಸರಿಯಾಗಿ ನೋಡಿಕೊಂಡಿಲ್ಲ ಎಂದು ರೇಣುಕಾ ಪದೇ ಪದೇ ತಕರಾರು ಮಾಡಿದ್ದರು. ಸಂಕ್ರಾಂತಿ ಹಬ್ಬದ ಕಾರಣ ರೇಣುಕಾ ಅವರ ಮಗಳಿಗೆ ಬುತ್ತಿ ಕೊಡಲು ಬಂದಿದ್ದರು. ಈ ವೇಳೆ ಅತ್ತೆ ಅಳಿಯನ ನಡುವೆ ಮಾತಿಗೆ ಮಾತು ಬೆಳೆದು ಮನೆಯಲ್ಲಿದ್ದ ಚಾಕು ತೆಗೆದುಕೊಂಡ ರೇಣುಕಾ ಅವರ ತೊಡೆಗೆ ಚುಚ್ಚಿದ್ದಾನೆ. ಗಂಭೀರವಾಗಿ ಗಾಯಗೊಂಡಿದ್ದ ರೇಣುಕಾ ಅವರನ್ನು ಬೇಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಯಿತು. ಅವರು ಚಿಕಿತ್ಸೆಗೆ ಸ್ಪಂದಿಸದೆ ಕೊನೆ ಉಸಿರೆಳಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಕೊಲೆಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶಂಭು ಹಾಗೂ ಅವರ ತಂದೆ ತಾಯಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಡಿಸಿಪಿ ರೋಹನ್ ಜಗದೀಶ್ ಪರಿಶೀಲನೆ ನಡೆಸಿದ್ದಾರೆ. ಶಹಾಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರತಿನಿಧಿ ಲೋಕೇಶ್ ನಸ್ಲಾಪುರೆ, 85 ನ್ಯೂಸ್ ಬಾಕ್ಸ್ ಕನ್ನಡ. ಮತ್ತು ಹುಡುಗಿಗೆ ಮದುವೆ ಆಗಿ 7 ತಿಂಗಳಾಗಿದೆ. ಈಗ 7 ತಿಂಗಳು ಮದುವೆ ಆಗಿದ ನಂತರ ಕೂಡ ಅವರಲ್ಲಿ ಸ್ವಲ್ಪ ಬೇರೆ ಬೇರೆ ವಿಚಾರಕ್ಕೆ ವೈಮನಸ್ಸು ಎಲ್ಲ ಇರುತ್ತೆ. ಮತ್ತೆ ಕಳೆದ 3 ದಿನಗಳಿಂದ ಈ ಯಾರು ಅಕ್ಯೂಸ್ಡ್ ಇದಾನಲ್ಲ, ಅವನ್ ಹೆಂಡತಿ ಮತ್ತೆ ಡಿಸೀಸ್ಡ್ ಮಗಳು, ಇವರಿಗೆ ಒಂದ್ ಸ್ವಲ್ಪ ಮೈಗೆ ಹುಷಾರಿಲ್ದಿರೋ ಕಾರಣ ಈ ಹುಡುಗ ಅವಳಿಗೆ ಯಾವುದೇ ರೀತಿ ಚಿಕಿತ್ಸೆ ಇಂಥದ್ದು ಕೊಡ್ಸಿರೋದ್ರ ಕಾರಣ ಅವರ ತಾಯಿ ಬಂದು ಅವರ ಮಗಳಿಗೆ ಚಿಕಿತ್ಸೆಯನ್ನ ಕೂಡ ನೀಡ್ತಾರೆ. ಚಿಕಿತ್ಸೆಯನ್ನು ನೀಡಿ ಅದ್ರದ್ದು ವೆಚ್ಚನೂ ಅವ್ರ ತಾಯಿನ ಕೂಡ ಕೊಟ್ಟಿರ್ತಾರೆ. ಈ ವಿಚಾರವಾಗಿ ಈ ದಿನ ಬೆಳಿಗ್ಗೆ ಅವರ ಮಗಳನ್ನ ಯೋಗಕ್ಷೇಮ ವಿಚಾರಿಸಲಿಕ್ಕೆ ಮತ್ತೆ ಅವರ ಅಳಿಯನ್ಗೆ ಬುದ್ಧಿಮಾತು ಹೇಳಲಿಕ್ಕೆ ಇವ್ರ ತಾಯಿ ಅವ್ರ ಮನೆಗೆ ಬಂದಿರ್ತಾರೆ. ಮನೆಗೆ ಬಂದಿದ್ದ ಸಂದರ್ಭದಲ್ಲಿ ತಾಯಿಗೆ ಮತ್ತೆ ಅವ್ರ ಅಳಿಯನ್ಗೆ ಮಾತುಕತೆ ನಡೆಯುತ್ತೆ. ಆ ಸಮಯದಲ್ಲಿ ಅಳಿಯ ಹೋಗ್ಬಿಟ್ಟು ಅವರ ತಂದೆ ತಾಯಿನೂ ಕೂಡ ಕರ್ಕೊಂಡ್ ಬರ್ದಾಗ ಎಲ್ಲರ ನಡುವೆನೂ ಮಾತಿನ ಒಂದು ಆರ್ಗ್ಯುಮೆಂಟ್ ನಡೆಯುತ್ತೆ. ಮತ್ತೆ ಆರ್ಗ್ಯುಮೆಂಟ್ ನಡೆಯೋ ಸಂದರ್ಭದಲ್ಲಿ ಈ ಅಳಿಯ ಇದ್ದವನು ಡಿಸೀಸ್ಡ್ಗೆ ಅಲ್ಲೇ ಇದ್ದಿದ್ದ ಮನೆಯಲ್ಲಿ ಒಂದು ಶಾರ್ಪ್ ಇನ್ಸ್ಟ್ರೂಮೆಂಟ್ ಇಂದ ಅವ್ರಿಗೆ ಒಂದು ಸ್ಟ್ಯಾಬ್ ಇಂಜುರಿ ಮಾಡ್ತಾರೆ. ಸ್ಟ್ಯಾಬ್ ಇಂಜುರಿ ಮಾಡಿದ ನಂತರ ಬ್ಲೀಡಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ಲೀಡಿಂಗ್ ಆದ್ಮೇಲೆ ಅವರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋದಾಗ ಅವರು ಮೃತಪಟ್ಟಿರ್ತಾರೆ. ಈ ಬಗ್ಗೆ ಡಾಕ್ಟರ್ಸ್
ಸ್ಪಷ್ಟನೆನ ನೀಡಿದ್ಮೇಲೆ ನಾವು ಸ್ಟೇಟ್ಮೆಂಟ್ ನ ತಗೊಂಡು ಪ್ರಕರಣ ಕೂಡ ದಾಖಲು ಮಾಡಿಕೊಂಡು 3 ಜನ ಆರೋಪಿತರನ್ನ ನಾವು ದಸ್ತಗಿರಿ ಕೊಡ್ತೀವಿ.